ಏನ್ಲೇ ಮಗ ಹಂಗ್ ನೋಡಕತಿ ಎಲ್ಲದ ನಿಮ್ಮಪ್ಪ? ನಮ್ಮ ಅಪ್ಪ ಇದ್ದಿದ್ರೆ ಹಂಗೆ ಟಿವಿ ಸೆಟ್ ತಗೊಂಡು ರೊಕ್ಕ ಕೊಟ್ಬಿಡ್ತಿದ್ದೆ ನೀನು. ಕುಡಿಯೋದೆ ಮತ್ತೆ ನೀನು ಉದ್ರಟಿ, ಮತ್ತೆ ನಿಮ್ಮ ಅಪ್ಪ ಅದಾನ ಅಂತ ಕೇಳೋದು ನೀನು, ಮತ್ತೆ ಮ್ಯಾಗಳ ಮಾತು ನೀನು. ಮಾತುಗಳು ಭಾಳ ಕಲ್ತಿಲ್ಲ ನೀನು. ಒಂದಿನ ಟೈಮ್ ಬರ್ತದೆ ನಮಗ್ ಕೂಡ. ನಿಮ್ಮ ಅಂಗಡಿನ ನಿಮ್ಮ ಅಪ್ಪನ ಎಲ್ಲವನ್ನ ಕೊಡ್ಕೊಂತೀನಿ. ಫಸ್ಟು ಟಿ ಬಿಸ್ಕೆಟ್ದು ದುಡ್ಡು ಕೊಡು ಫಸ್ಟು. ರೊಕ್ಕ ರೊಕ್ಕ ಆಯ್ತಾಯ್ತು ಕೊಡಮ್ಮ. ಟೀದಾಗ ಸ್ವಲ್ಪ ನೀರಾಗದ್ ಕಡಿಮೆ ಮಾಡು, ಆಕಳದಾಗ ಬಳಸು. ಟೀ ಬೇಸ್ ನೀಟ್ ಕುದಿಬೇಕು, ಅದು ಕುದಿಸಿ ಮಾಡಿ. ಸ್ವಲ್ಪ ಯಾಕಂಗ್ ಮಾಡ್ತಿ ನೀರೆಲ್ಲನ? ಊರುಗಳವ್ರೆಲ್ಲರೂ ಕುಡ್ದು ಹೋಗ್ತಾರ, ಒಬ್ರು ಒಂದು ಮಾತನ್ನಂಗಿಲ್ಲ. ನೀನು ಉದ್ರೇಟಿ ಕುಡ್ದು ನೀನು ಎಷ್ಟು ಡ್ರಾಮಾಗಳು ಮಾಡ್ತಾ ಇದೀನಿ ನೀನು. ಈ ಕಿರುಚಿತ್ರವು ಕೆಲವು ವರ್ಷಗಳ ಹಿಂದೆ ನನ್ನ ಗೆಳೆಯರು ಅವರ ಗೆಳೆಯರ ಜೊತೆ ಟ್ರಿಪ್ಗೆ ಅಂತ ಹೋದಾಗ ಅಲ್ಲಿ ನಡೆದ ನಿಜವಾದ ಘಟನೆಯನ್ನು ಆಧರಿಸಿ ಮಾಡಲಾಗಿದೆ. ಕತೆ ಶುರು ಮಾಡೋದಾದ್ರೆ, ನನ್ನ ಹೆಸರು ಗಣೇಶ. ನಾನು ಸೆಕೆಂಡ್ PUC ವಿದ್ಯಾಭ್ಯಾಸ ಮಾಡುತ್ತಿದ್ದೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಉನ್ನತ ಅಧಿಕಾರಿ ಆಗಬೇಕೆಂಬುದೇ ನನ್ನ ಆಸೆ. ಬೆಳಗ್ಗೆಯಿಂದ ಸಂಜೆವರೆಗೂ ವಿದ್ಯಾಭ್ಯಾಸ ಮಾಡಿ ಸಂಜೆ ಒಂದು ಫುಡ್ ಡೆಲಿವರಿ ಕಂಪನಿಯಲ್ಲಿ ಡೆಲಿವರಿ ಬಾಯ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾನೆ. ನನ್ನ ಜೀವನ ತುಂಬ ಬೋರಿಂಗ್ ಅನಿಸುತ್ತೆ. ಯಾಕಂದರೆ ನನಗೆ ಅಂತ ಇರೋದು ಬುಕ್ಸು, ಈ ಬೈಕು, ಅದು ಕೂಡ ಸೆಕೆಂಡ್ ಹ್ಯಾಂಡ್ EMIಯಲ್ಲಿ. ಜೊತೆಗೆ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಒಂದು ಸಣ್ಣ ಗೆಳೆಯರ ಬಳಗ ಮಾಡಿಕೊಂಡಿದ್ದೇನೆ. ಈ ಕತೆ ಯಾವ ಹೀರೋ ಬಗ್ಗೆ ಅಲ್ಲ, ಬದುಕಲು ಹೋರಾಡುತ್ತಿರುವ ಒಬ್ಬ ಮಾಧ್ಯಮ ವರ್ಗದ ವಿದ್ಯಾರ್ಥಿಯು ಕೆಟ್ಟ ಜನರ ಸಹವಾಸ ಮಾಡಿ ಅನುಭವಿಸಿದ ಕಷ್ಟದ ಬಗ್ಗೆ. ಎಲ್ಲ ಈ ಬಟ್ಟಂಗೆ ಸೇಮ್ ಚಪ್ರ ಆದಂಗ ಐತಿ. ನೀನೇನು ಹೀರೋ ಐತಿಂಗ ಇದಿ ಎಲ್ಲೇ? ಅವ್ನು ಗಣೇಶ ಬಂದ ನೋಡ, ಪ್ಲಾನ್ ಹೇಳ ಅವ್ನಿಗೆ. ಬರ್ಲಿ ಬಾರೋ ಗಣೇಶ ಇಲ್ಲಿ. ಹೇಳು. ನಾವೆಲ್ಲ ಟ್ರಿಪ್ಪಿಗೆ ಅನ್ಕೊಂಡಿವಿ ಇಲ್ಲಿ ಕಾರಲ್ಲಿ ಹಂಪಿಗೆ. ಹೌದಾ? ಸರಿ, ಹುಷಾರ್ ಹೋಗ್ಬರ್ರಿ. ಅದ್ ಹೇಳಕ್ ನೀನೇ ಬೇಕಾ? ನೀನು ಬರ್ತೀನಿ ನಮ್ಮ ಹಿಂದೆ. ಇಲ್ಲ ಕಣೋ, ಆಗಲ್ಲ, ಕೆಲಸ ಬೇರೆ ಇದೆ, ದುಡ್ಡು ಬೇರೆ ಇಲ್ಲ, ನೀವು ಹೋಗ್ಬರ್ರಿ. ಹಂಗಲ್ಲ ಕಣೋ, ನಮ್ಮ ಅಪ್ಪಗ ಮಂಗ್ಳೂರ್ ಟ್ರಾನ್ಸ್ಫರ್ ಆಗಿದ್ರೆ ಮತ್ತೆ ಒಂದ್ಸರಿ ಹೋಗಿದ್ರೆ ಬರಕ್ ಆಗಲ್ಲ. ಅದಲ್ಲೋ ಯಪ್ಪ. ಕಣ, ನಾನು ಬೆಂಗಳೂರಿಗೆ ISCT ಸಿಗೋತಿದ್ದೀನಿ, ಮುಂದೆ ಸಿಗಾಕಲ್ಲ ನಾನು. ನೋಡು, ನಾವು ಯಾವಾಗ ಸಿಗ್ತೀವಿ ಮತ್ತೆ ಯಾರ್ಯಾರ ಲೈಫ್ ಅವ್ರು ನೋಡ್ಕೊಳಕ್ಕೆ ಸಾಕಾಗುತ್ತೆ. ಒಂದ್ ಟ್ರಿಪ್ ಹೋಗಿ ಬರಂಬ, ಒಳ್ಳೆ ಮೆಮೊರೀಸ್ ಇರುತ್ತೆ. ಲೇ ನೀನೇನ್ಲೇ ಟ್ರಿಪ್ ಎಲ್ಲ ಖರ್ಚೆ ನೀನೇ ನೋಡ್ಕೊಂತ ಇದೀಯಾ? ಹಂಗ್ ಮಕ್ಕ ಇಟ್ಕೊಂಡಿ ನೀನು. ನಮ್ದು ನಾವು ಖರ್ಚ ನೋಡ್ಕೊಂತೀವಿ ಬೆಳ್ಳೆ, ನಿನ್ ಬಾಲೆ ದೊಡ್ಡೋಯ್ತಾ. ನೀನ್ ಸುಮ್ನೆ ಇರೋ. ನೀನೇನು ಥಿಂಕ್ ಮಾಡ್ತಿದೀಯಾ? ಸರಿ, ನೀನ್ ಬರ್ತಿದ್ಯೇನೋ ಸುದೀಪ? ಹೂನ್ ಕಣೋ, ನಾನು ಹೋಗ್ತಿದ್ದೀನಿ, ನೀನು ಬಾ. ಸರಿ ಆಯ್ತು, ತಗೋ ಬರ್ತೀನಿ ನಾನು. ಹೌದಾ? ಆಯ್ತಾಯ್ತು. ಹಂಗಂದ್ರೆ ನನ್ ಬಜೆಟ್ ಏನಾಗ್ತಿದೆ ಅದು ಗ್ರೂಪ್ ಆಗಿ ಹಾಕ್ತೀನಿ, ನೀನ್ ಹೋಗ್ಬಾ. ಸರಿ ಆಯ್ತು. ಲೇ ಅವನಿಗೆ ಎಷ್ಟು ಕಬ್ಬು ಐತ್ ನೋಡ್ಲೆ. ನೀವು ಕರೆದ್ರೆ ಬಂದಿಲ್ಲ ಆತ, ಈತ ಕರೆದ್ರೆ ಒಂದೇ ಸತಿ ಹೂ ಅಂತ ಇದೀನ. ಅವ್ನು ಯಾರ ಜೊತೆ ಬಂದ್ರೆ ಏನು, ಟ್ರಿಪ್ಪಿಗೆ ಬಂದೇ ಸಾಕು, ಕಾರ್ ಬಾಡಿಗೆ ಶೇರ್ ಮಾಡ್ಕೋಬಹುದು. ರೈಟ್ ಇವಾಗ ಗದ್ದೈತ್ ನೋಡು. ಈಗಾಗಲೇ ನಿಮ್ಗೊಂದು ಡೌಟ್ ಬಂದಿರ್ಬೋದು. ಆರಾಮಾಗಿ ಕಾಲೇಜ್ಗೆ ಹೋಗ್ತಾ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ, ವಿದ್ಯಾಭ್ಯಾಸ ಮಾಡ್ತಾ, ಕಾಲೇಜ್ ಮುಗಿಸಿ ಮನೆಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಜೀವನ ನಡೆಸ್ಬೋದಲ್ಲ. ಈ ಪಾರ್ಟ್ ಟೈಮ್ ಜಾಬ್ ಮಾಡೋ ಅವಶ್ಯಕತೆ ಏನಿದೆ ಅಂತ. ಅವಶ್ಯಕತೆ ಇದೆ. ಅಪ್ಪ, ಈತಾಗ ಫೋನ್ ಮಾಡಪ್ಪ ಇಲ್ಲಿ. ಹೇಳಿ ಅಣ್ಣ. ಎಲ್ಲಿದೆ ಗಣೇಶ? ಅಣ್ಣ, ಇಲ್ಲೇ ಹೊರಗಡೆ ಬಂದಿದ್ದೆ, ಹೇಳಿ ಅಣ್ಣ. ಹೌದಾ? ಅದೇನು ಕಾರ್ ರೆಂಟ್ ಬೇಕಂತಲ್ಲಪ್ಪ, ಆ ಹುಡುಗರು ಬಂದು ನಿನ್ನ ಹೆಸರು ಹೇಳಕತ್ತಾರ. ಅಬ್ಬಾ, ಈ ನನ್ನ ಮಕ್ಕಳಿಗೆ ಒಬ್ಬನು ಕಾರ್ ಕೊಡಂಗಿಲ್ಲ, ಇಲ್ಲಿ ನನ್ನ ಹೆಸರು ಹೇಳ್ಬಿಟ್ಟಾರ. ಯಾಕಪ್ಪ, ನಿನಗಲ್ಲ ಕಾರು? ಇಲ್ಲ ಅಣ್ಣ, ಇದು ನಮ್ಗೆ ಅಣ್ಣ. ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ಬೇಕು ನೀವು ಅಣ್ಣ. ಕೊಡಿ ಅಣ್ಣ, ಅದೇನೈತೆ ಬಂದ್ಮೇಲೆಲ್ಲ ರೆಂಟ್ ಎಲ್ಲ ಕೊಟ್ಬಿಡ್ತೀವಿ ಅಣ್ಣ. ಹೌದಾ? ನಿನ್ ಮೇಲೆ ನಂಬಿಕೆ ಇಟ್ಟು ಕಾರ್ ಕೊಡ್ತಾ ಇದ್ದೇನೆ. ಕಾರಿಗೆ ಏನಾದ್ರು ಸ್ವಲ್ಪ ಸ್ಕ್ರಾಚ್ ಆದ್ರೆ ನೀನೇ ಜವಾಬ್ದಾರ ನೋಡು. ಆಯ್ತಾಯ್ತಣ್ಣ, ಕೊಡಿ ಅಣ್ಣ, ಕೊಡಿ. ಸರಿ ಆಯ್ತು, ಕಾರ್ ಬೀಗ ಕೊಡ್ತಾ ಇದ್ದೀನಿ. ಕಾರು ಪಾರ್ಕಿಂಗ್ ಐತೆ, ತಗೊಂಡೋಗು. ಕಾರಿಗೆ ಏನಾದರೂ ಸ್ಕ್ರಾಚ್ ಆದರೆ
ಗೊತ್ತಲ್ಲ ನನ್ನ ಬಗ್ಗೆ. ಹೋಣ ಗೊತ್ತಣ. ಅರೆ ಟ್ರಿಪ್ಪದ ಬಜೆಟ್ ಬಂತಲ್ಲ, ಒಬ್ರಿಗೆ 1200. ಬ್ಯಾಲೆನ್ಸ್ ನೋಡಮ್ ತಡಿ. ಅಲ್ಲೆಲ್ಲೆಲ್ಲೆಲ್ಲೆ EMI ಕಟ್ಟಾಕ್ಬಿಡತ್ತೇನೋ ಗಾಡಿದು. ಯಾರಿಗಾದ್ರೂ ಕೇಳಮ್ಮ, ಬೇಡ. ಇವನಿಗೆ ಹಂಗಪ್ಪ ಕೇಳೋದು. ಯಾಕಪ್ಪ ಇವನು ಬೇಜಾರ ಕೂತಾನಪ್ಪ ಇವನು. ಏನಾಯ್ತಣ್ಣ? ಏನಿಲ್ಲ, ಫ್ರೆಂಡ್ಸ್ ಎಲ್ಲ ಸೇರಿ ಇದು ಗೋವಾಗೆ ಅನ್ಕೊಂಡ್ವಿ ಟ್ರಿಪ್ಪಿಗೆ, ಹಂಪಿಗೆ ಕಾರಾಗ. ಫೋರ್ಸ್ ಮಾಡಿದ್ರು ಬರಲ್ಲ ಅಂತಂದ್ರು ಕೂಡ ಒಳ್ಳೆ ಮೆಮರೀಸ್ ಇರ್ತಾವ ಬಾ ಅಂತಂದ್ರೆ ಫೋರ್ಸ್ ಮಾಡಿದ್ರೆ ಬರ್ತೀನಿ ಅಂತಂದೆ. ನಂತಾಗ ದುಡ್ಡು ಐತನೋ ಧೈರ್ಯದ ಮ್ಯಾಗ ಬರ್ತೀನಿ ಅಂತಂದೆ. ಇವಾಗ ನೋಡಿದ್ರೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಬರೀ 200 ರೂಪಾಯಿ ಐತೆ. ಗಾಡಿದ EMI ಕಟ್ಟಾಗ್ಬಿಟ್ಟತಿ. ಇದ್ದಿದ್ ರೊಕ್ಕ ಏನ್ ಮಾಡ್ಬೇಕು ಅರ್ಥ ಹೋಗ್ತು. ಇಲ್ಲಿ ನೋಡಿದ್ರೆ ಮಾತು ಕೊಟ್ಬಿಟ್ಟಿನಿ. ಒಂದು ಐಡಿಯಾ ಮಾಡ್ತೀನಿ, ಒಂದು ಹೆಲ್ಪ್ ಮಾಡಿ ನೀನು. ನನಗೇನಿಲ್ಲ, ಒಂದು ಅರ್ಜೆಂಟ್ 1500 ರೂಪಾಯಿ ಸಾಲ ಕೊಡು. ನಿನಗೆ ಟಿಪ್ ಹೋಗಿ ಮುಗಿಸ್ಕೊಂಬಂದಿದ ತಕ್ಷಣ ಕೊಡ್ತೀನಿ. ಹಾ, ಎಲ್ಲಿಗೆ ಹೋದೆ ಇವನು? ಲೇ ತಮ್ಮ, ಲೇ ನಿಂದಿರ್ಲೇ, ಸ್ವಲ್ಪ ಅರ್ಥ ಮಾಡ್ಕೆ ಕೊಳ್ಳೆ. ಇಲ್ಲ ಅಣ್ಣ, ಕೊಡಲ್ಲ ಅಣ್ಣ. ರಿಟರ್ನ್ ಕೊಡ್ತೀನಿಲ್ಲ ಬಂದು. ಸುಮ್ಗೆ ಅಣ್ಣ, ಟೀ ಕೂಡ ಪುಷಟೆ ಕುಡ್ದೋಗ್ತೀನಿ ನೀನು. ಅದ್ರಾಗ ಬೇರೆ ಹೆಲ್ಪ್ ಕೂಡ ಮಾಡ್ಬೇಕಣ್ಣ ನಾನು. ಲೇ ಹಂಗಲ್ಲೇ ಮಾತು ಕೊಟ್ಟಿಲ್ಲ, ಎಲ್ಲರಿಗೂ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಳ್ಳೆ, ಬಂದ್ಮೇಲೆ ಕೊಡ್ತೀನಿ. ಅಣ್ಣ ಫ್ರೆಂಡ್ ಇಂದ ಹೋದ್ರೆ ಟ್ರಿಪ್ಗಳಿಗೆ ಏನೇನೋ ಆಗ್ತಾವಣ್ಣ, ನಾ ಕೊಡಲ್ಲ ಹೋಗೋಣ. ಹಂಗಲ್ಲೇ ಅರ್ಥ ಮಾಡ್ಕಲ್ಲ, ಸ್ವಲ್ಪ ಎಲ್ಲರ ಮುಂದೆ ಮರೆದು ಹೋಗ್ತದೆ. ಲೇ ಅಣ್ಣ ನಾನು ಒಳ್ಳೇದಕ್ಕಾಗಿದ್ರೆ ಕೊಡ್ತಿದ್ದೆ ಅಣ್ಣ, ಟ್ರಿಪ್ ಗಿಪ್ ಅಂದ್ರೆ ಕೊಡಲ್ಲ ಹೋಗೋಣ. ನೀನ್ ಟ್ರಿಪ್ಪಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಿಂತ ರೊಕ್ಕ ಇರ್ತಾವ, ನೀನ್ ಹೋಗ್ತಿ. ರೊಕ್ಕ ಇಲ್ಲ ಅಂತಂದ್ರೆ ಕಷ್ಟ ಬಂದ್ರು ಕೂಡ ನಿಮ್ಮ ಅಪ್ಪನೇ ಅಮ್ಮನ ಹತ್ರ ಕೇಳಿಸ್ಕೊಂಡು ಹೋಗ್ತೀನಿ. ನಾನು ಯಾರ್ತಾ ಕೇಳ್ಬೇಕಲೇ, ಇರೋದು ನೀನ್ ಒಬ್ಬನೇ ಅಲ್ಲ. ಇದು ಎಮೋಷನಲ್ ಡೈಲಾಗ್ ಹೊಡಿತಾನಪ್ಪ ಆಯ್ತಾ. ತಗೋಣ ಅಣ್ಣ, ಹುಷಾರಾಗಿ ಹೋಗೋಣ. ಇವನು ನಾನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರು ಇವನು ನನ್ನ ತಮ್ಮನಿಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗೆ ಸಮ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಂತ ಮುಂದೆ ನಿಮಗೆ ಅರ್ಥ ಆಗುತ್ತೆ. ಟೂರ್ ಕರೆಕ್ಟ್ ಹಾಕಿದ್ಯಾ? ಹಾಕಿ ನೋಡಿ. ನೋಡ್ರು, ಟ್ರಾವೆಲ್ ಮಾಡ್ತಾ ಇದ್ದೀವಿ, ಜಾಸ್ತಿ ಹಾರ್ಡಾಗಿ ಫುಡ್ ತಿನ್ನೋದು ಬೇಡ, ಲೈಟಾಗಿ ಇಡ್ಲಿ ತಿನ್ಕೊಂಬಿಡೋಣ, ಏನಂತೀರಾ? ಹ್ಞೂ ಸರಿ ಆಯ್ತು ಮಗ, ಹಂಗೆ ಆಗ್ಲಿ. ನೀನು? ಸರಿ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಶರಣ, ನಿನಗೆ ಓಕೆ ಅಲ್ಲ ಇಡ್ಲಿ? ಆಯ್ತು, ಓಕೆ. ನೀನು? ಏಯ್, ನೀನ್ ಹೇಳಿದ್ದು ಯಾಕೆ ತಿನ್ಬೇಕು? ನಾನು ಮಸಾಲಾ ದೋಸೆನೇ ತಿಂತೀನಿ. ಆರ್ಡರ್ ಮಾಡಿ ನನಗೆ. ಹೋಗ್ಲಿ ಬಿಡು ಮಗ. ನಿಂದ್ರು ನಿಂದ್ರ ಸೈಡಿಗೆ ಹಾಕು. ಬಾ ಸೈಡಿ ಬಾ. ಗ್ಲಾಸ್ ಡೌನ್ ಮಾಡು. ಬಾ ಅಲ್ಲಿ ಮಗನೇ. ಲೋನ್ಗಳು ತಗೊಂಡು ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀವಿ. ಎಲ್ಲಿ ಯಾಕೆ ಕೊಡಕತ್ತೀಯ? ನಾನು ಲೋನ್ ರಿಕವರಿ ಏಜೆಂಟು. ನಮ್ಮ ಯಾಪ ಲೋನ್ ತಗೋಣ
ಲೋನ್ ಕಟ್ಲಾರ್ದಂಗ ಅಲ್ಲಿ ತಿರ್ಗಾಡಕತ್ತಾನ. ಅದಕ್ಕೆ ಇವತ್ತು ಟ್ರ್ಯಾಕ್ ಮಾಡ್ಕೊಂಡ್ ಬಂದಿನಿ ರಿಕವರ್ ಮಾಡ್ಕೊಂಡು ಹೋಗಕ. ಏನೋ ಲೋನ್ ರಿಕವರಿ ಏಜೆಂಟಾ? ಲೋನ್ ರಿಕವರಿ ಹಿಂಗ ಮಾಡೋದು ನೀನ್ ಇಲ್ಲಿ ಬಂದು ಇವನ್ ಮೇಲೆ ಅಲ್ಲೇ ಮಾಡಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಏನೋ ಕೇಸ್ ಮಾಡ್ಕೊಂತೀರ ಮಾಡ್ಕೊಳ್ರಿ. ನಮ್ಮ ಮಾವ MLA ಫುಲ್ ಕ್ಲೋಸ್. ನಾನ್ಗೊಂಡ್ ನೋಡ್ಕೊಂಡ್ ಏನಾಗುತ್ತಂತ. ಒಳಗ್ ಹೋಗಿ ಹೊರಗ್ ಬನ್ನಿ ಅಂತಂತಂದ್ರೆ ಒಬ್ಬೊಬ್ಬನಿಗೆ ಸರಿ ಅಣ್ಣ, ಎಷ್ಟು ಕೊಡ್ಬೇಕು? ಬಡ್ಡಿ ಎಲ್ಲ ಸೇರಿ 12,000 ಆಗೈತೆ. 12,000? ಏನೋ 12,000 ರೂಪಾಯಿ ತಗೊಂಡ್ಯಾ? ಬರೀ 2,000 ರೂಪಾಯಿ ತಗೊಂಡಿನಿ. 6 ತಿಂಗಳ ಬಡ್ಡಿ ಹಾಕಿ 12,000 ಮಾರ್ಬಿಟ್ಟಾರ ಇವ್ರು. ಅಷ್ಟೊಂದು ಬಡ್ಡಿನ? 12,000 ಕೊಟ್ರೆ ಸರಿ, ಇಲ್ಲಂತಂದ್ರೆ ಇವ್ನ ಎತ್ಕೊಂಡೆ ಮುಗಳ ಲಾಟಿ ತುರುಕ್ತೀನಿ. ನನ್ ತಗ 1 ರೂಪಾಯಿ ಇಲ್ಲ, ನೀವೇ ಏನಾನ್ ಮಾಡ್ರಿ. ಏನ್ ಮಾಡೋದಪ್ಪ? ಇದೇ ಫಸ್ಟ್ ಇದೇ ಲಾಸ್ಟ್ ವಾರ್ನಿಂಗ್ ನಿನ್ಗೆ. ಲೋನ್ ಕಟ್ಟಕ್ಕಿಲ್ಲ, ಲೋನ್ ತಗೊಂತಾರ. ಚಿಲ್ಲರ್ ಸೊಳ ಮಕ್ಕಳ್ರ. ಏನೋ ನೋಡ್ತಿದ್ಯಾ? ಬಾ ಕುತ್ಕೋ. 1 ನಿಮಿಷ ಪಾಸ್ ಮಾಡಿ ಬರ್ತೀನಿ. ಸುದೀಪ್, ಟೈಮ್ ಪಾಸ್ ಆಗ್ಬಾರ್ದು, ಒಂದ್ ಒಳ್ಳೆ ಹಿಂದಿ ಸಾಂಗ್ ಹಾಕ್ಲೆ. ಹೇ ಬೇಡ, ಇಂಗ್ಲಿಷ್ ಸಾಂಗ್ ಹಾಕು. ಲೇ ಹಿಂದಿ ಬೇಡ, ಇಂಗ್ಲಿಷ್ ಬೇಡ, ತೆಲುಗು ಸಾಂಗ್ ಹಾಕು. ಲೇ, ಯಾವ ಇಂಗ್ಲಿಷ್ ಇಲ್ಲ, ತೆಲುಗು ಇಲ್ಲ, ತಮಿಳ್ ಇಲ್ಲ, ಹಿಂದಿ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಸಾಂಗ್ ಹಾಕ್ನ ಕನ್ನಡ ಆಡೋ ಕೇಳ್ರಿ ಸುಮ್ನೆ. ತಗೊಳ ನಿನ್ ಚೈನು ಕಟ್ಗ. ಲೋ, ಇದ್ರನ್ನ ಯಾಕೋ ತಗೊಂಬಂದೆ? ಏನೋ ಇದೆಲ್ಲ ಗಾಯ? ಏನಾಯ್ತು ಹೇಳಲ್ಲ. ತಗ ಇಡ್ದ ಯೋ, ಅಯ್ಯೋ ನಿನ್ನಲೇ. ನಿಂದ್ರ. ಸಾರಿ ಅಣ್ಣ. ಯಪ್ಪ ಅಮ್ಮ. ಯಾಕೋ ಮಕ ಹಂಗಿಟ್ಯಾ? ಏನಾಯ್ತು ಇವಾಗ? ಏನಾಯ್ತು ಅಂತ ಕೇಳ್ತೀಯಲ್ಲೋ? ಅವ್ರನ್ನ ಅಷ್ಟೊಂದು ದೊಡ್ಡದಿದ್ಯಾ, ನೀನು ಸುಮ್ಮನೆ ಬಿಟ್ಬಿಡ್ತಾರಾ? ನೀನೇನು, ನಿನ್ ಬ್ಯಾಕ್ ಗ್ರೌಂಡ್ ಏನು? ನೀನು ಟ್ರಿಪ್ಪಿಗೆ ಕರ್ಕೊಂಬಂದಿದ್ದು ತಪ್ಪಾಯ್ತು ತಮ್ಮದು. ಸರಿ ಆಯ್ತು ಬಿಡಪ್ಪ, ಸಾರಿ. ಇವಾಗ ಏನು ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕ ನಾನು? ಆಯ್ತೇನೋ, ಸಿಟ್ಟ ಏನೋ ಮಾಡ್ಬಿಟ್ಟಿನಿ, ಇನ್ನೊಂದ್ಸಲ ಮಾಡಲ್ಲ. ಸಿಟ್ಟು ನೀನು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಬರುತ್ತೆ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ಮೇಲೆ ಯಾವ್ದಾದ್ರು ನಿನ್ ಜಗಳ ಕೈ ಹಾಕಿದ್ಯಾ ಅಂತ ನಮ್ಮಿಂದ ದೂರನೇ ಇದ್ಬಿಡು. ಸರಿ ಆಯ್ತು, ಹೊಡಿ. ಅಣ್ಣ, ಏನಣ್ಣ? ಬೋಟ್ ರೇಟ್ ಎಷ್ಟಣ್ಣ ಒಬ್ಬರಿಗೆ? ಒಬ್ರಿಗೆ 500 ರೂಪಾಯಿ ಅಣ್ಣ. 500 ರೂಪಾಯಿನಾ? ಎಲ್ಲಿಗೆ ಹೋದ್ರೆ ಇವ್ರು? ಲೋ ಮಗ, ನಾವು ಹಡಗಲ್ಲಿ ಹೋಗ್ಬಾರ್ದು ಮಗ, ನೀರಲ್ಲಿ ಮುಳುಗ್ಬಿಡ್ತೀವಿ. ಹೇ, ಟೈಟಾನಿಕ್ ಅಂತ ದೊಡ್ಡ ಅಡಿಗೆ ಮುಳುಗೆ ತಂದ್ಮೇಲೆ ಇದೇನ್ಲೇ ಅಪ್ಪ? ಬೇಡ, ಡೇಂಜರ್ ಬೋಟ್ಗಳು ಹೋಗ್ಬಾರ್ದು ನಾವು. ಹೌದು. ಬೇಡಪ್ಪ. ಇವ್ರನ್ಲೇ ಇವ್ರು ಚಪ್ರಿ ನನ್ ಮಕ್ಳು. ಇವ್ರ ತಗ ರೊಕ್ಕ ಇಲ್ಲ ಅಂತ ನಾವ್ ಕೂಡ ಹೋಗ್ಬಾರ್ದಂತ.
ನಿಂದರ್ಸು ಯಾಕೋ ನಿಂದರ್ಸು. ಏನಾ? ಇವಾಗ ನೀನ್ ಹಿಂದೆ ಬಾ, ನಾನ್ ಕಾರ್ ಓಡಿಸ್ತೀನಿ. ಏಯ್, ನಿನ್ನ ಹತ್ರ ಲೈಸೆನ್ಸ್ ಇಲ್ಲ, ಕಾರ್ ಬೇರೆ ಓಡ್ಸಕ್ ಬರಲ್ಲ, ಸುಮ್ಮನೆ ಕುತ್ಕೊಳ್ಳೆ. ತಗೊಳ್ಳೆ ಗಾಡಿ. ನನಗ್ ಕಾರ್ ಓಡ್ಸಕ್ ಬರಲ್ಲ, ಲೈಸೆನ್ಸ್ ಇಲ್ಲ. ನಾನ್ ಓಡ್ಸೋದು ಕಲಿಬೇಕು, ಹಿಂದೆ ಬಾ ನೀನು. ನಾವೇನು ಡ್ರೈವಿಂಗ್ ಸ್ಕೂಲಿಗೆ ಬಂದಿವಾ ನೀನ್ ಕಲಿಯಾಕ? ಹೋಗಲ್ಲ, ಡ್ರೈವಿಂಗ್ ಸ್ಕೂಲ್ ಕಲಿ, ಟ್ರಿಪ್ಪಿಗೆ ಬಂದಿರೋದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆಗಿನ ಸೇಫಾಗಿ ಮನೆಗೆ ಹೋಗ್ಬೇಕು, ಸುಮ್ಮನೆ ಕುತ್ಕೊಳ್ಳೆ. ನಡಿ. ಇವಾಗ ಏನು ಡ್ರೈವ್ ಮಾಡಕ್ಕ ಬಿಡಲ್ಲ ನೀವು? ಈ ಕಾರ್ ಕೊಟ್ಟಿರೋದ ನಾನ್ ಹೇಳಿದೀನಿ ಅಂತ ನನ್ನ ಹೆಸರು ಹೇಳಿ ಕಾರ್ ತಗೊಂಬಂದ್ರದ್ ನೀನು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಾರ್ ಏನತ್ ನಾನ್ ನೋಡಿ ಕೊಡ್ಬೇಕು. ಕಾರ್ ಹಾಳಾಗೋಗ್ಲಿ, ನಮ್ದು ನಿಮ್ದು ಎಲ್ಲಾರ್ದು ಜೀವ ಇಂಪಾರ್ಟೆಂಟ್, ಅದೆಲ್ಲ ರಿಸ್ಕ್ ಇಟ್ಟು ಮಾಡಕ್ಕಾಗಲ್ಲ. ಗಾಡಿ ಹೊಡೆಯ ನೀನು. ನಂಬಿಕೆ ಇದ್ರೆ ಕೊಡ್ರಿ ಅಷ್ಟೇ, ಇಲ್ಲ ಅಂದ್ರೆ ಸುಮ್ನೆ ಕಿರಿಕಿರಿ ಮಾಡಬಾಳೆ, ಸುಮ್ನೆ ಕುತ್ಕ ನೀನು. ಕಾರ್ ಓಡ್ಸಕ್ ಕೊಟ್ಟಿಲ್ಲ ಅಂದ್ರೆ ಇವಾಗ ನಾನ್ ಕಾರ್ ರೆಂಟ್ ಕೊಡಲ್ಲ. ನೀವೇ ಕಾರ್ ರೆಂಟ್ ಹಾಕೋಬೇಕಾ? ನಾನ್ ಕೊಡಲ್ಲ. ಬ್ಲಾಕ್ ಮೇಲಾ? ಕಾರ್ ರೆಂಟ್ ನಾವು ಎಲ್ಲಾರು ಕೊಡ್ಬೇಕಾ? ಬರೇ ಕಾರ್ ನೀವು ಇಬ್ಬರು ಓಡ್ತೀರ ಏನ್ರ ನೀವು? ಕೊಡ್ರಿ ಅವ್ನ್ ಕಾರ್ ರೆಂಟ್ ಕೊಡಲ್ಲ ಅಂತಾನ ಮತ್ತೆ. ಇವಾಗ ನಾ ಚೈನಿಕ್ ಬಂದ್ಯಾ, ಕಾರ್ ರೆಂಟ್ ಕೊಡ್ಬೇಕಾದ್ರೆ ನಿನ್ಗೆ ಇವಾಗ ಪ್ರಾಬ್ಲಮ್ ಆತೈತ್ ನೋಡು, ಸುಮ್ನೆ ಕೊಡು. ಹೋಗ್ಲಿ ಬಿಡೋ. ನೀನ್ ಬಾರೋ. ನಾನ್ ಕಾರ್ ಹೊಡಿತೀನಿ. ಅವಸರ ಮಾಡ್ಬೇಡ, ನಿಧಾನಾಗಿ ಹೊಡಿ. ಸುಮ್ನೆ ಕುಂದ್ರಲೆ. ಸ್ಟಾರ್ಟ್ ಮಾಡು. ನೋಡ್ಕೊಂಡು ನೋಡಿಲೇ. ಸುಮ್ನೆ ಕುಂದ್ರಲೆ. ನಾನು ಓಡ್ತೀನಿ ಕಾರ್, ಏನ್ ಅನ್ಕೊಂಡ್ಯಾ ನೀನು? ಏನೋ ಮಾಡ್ತಾನಪ್ಪ ಇವನು. ನಾನ್ ಡ್ರೈವರ್ ಆಗ್ಬಿಟ್ಟಿನಿ. ಯಪ್ಪ, ಇವ್ನು ಇಟ್ಟಲೇ ಇದೆ. ಏನಾಯ್ತು? ಏನಿಲ್ಲ. ಹಿಂದೆ ಹೋಗು, ಬೇಗ ಹಿಂದೆ ಹೋಗು. ತೆಗಿತೀನಿ. ಈ ಕಡೆ ಕೃಷ್ಣ. ಯಪ್ಪ, ಇಲ್ಲಿ ಕ್ಲಿಪ್ ಇಚ್ಚೋಗ್ಬಿಟ್ಟೈತೆ. ಬ್ಯಾಡದಂಗೆಲ್ಲ ಹೊಡಿತೀರಲ್ಲ, ನೋಡಲ್ಲ ಹೆಂಗಾಗೈತೆ. ಬರೀ 10 ರೂಪಾಯಿ ಕ್ಲಿಪ್ಗೆ ಹೆಂಗ್ಲೆ ಮಾಡ್ತೀಯ ನೀನು? ಫೋನ್ ಪೇ ಹಾಕ್ತೀನಿ ನೋಡು, ಬಜೆಟ್ ನಾಗ ಕಟ್ ಮಾಡ್ಕೋ, ಇಲ್ಲ ಅಂದ್ರೆ. 10 ರೂಪಾಯಿ ಕ್ಲಿಪ್ ಅಲ್ಲ ಎಲ್ಲಾರ ಗಾಡಿಗೆ ಗಟ್ಟೆಗೆ ಗುದ್ದಿದ್ರಿ, ಏನೇನ್ ಆಗಿದ್ರಿ? ಇವಾಗ ಏನಾಯ್ತಾ? ನನ್ನ ಇಷ್ಟ. ನಿನಗೆ ಸ್ವಲ್ಪನ ಅರಿವು ಇರ್ಬೇಕ್ಲೇ. ಎಲ್ಲ ನಿನ್ ನಾಸಿಗೋಸ್ಕರ ಎಲ್ಲಾರ್ದು ಜೀವ ತೆಗಿತಿ. ಇವಾಗ ಏನೋ ದೊಡ್ಡದಾಗಿದ್ರೆ ಯಾರು ಕಟ್ಟಿ ಕೊಡ್ತಿದ್ರಲ್ಲ? ಎಲ್ಲ ಆಯ್ತು, ಇವಾಗ ನೀನೇ ಕಾರ್ ಓಡ್ಸು. ನನ್ನ ಆಸೆ ಎಲ್ಲ ತೀರ್ತು, ತಗೋ ಇಟ್ಕೋ, ಇದು ನೀನೇ ಓಡ್ಸು, ಮುಗಿದ್ ನಂದು. ಇಂಥವ್ರ ಜೊತೆ ಬರ್ತಿಲ್ಲ ಟ್ರಿಪ್ಗಳು ನೀನು. ಇನ್ನೊಂದ್ಸತಿ ಅವ್ನ ಕರ್ಕೊಂಬರ್ಬೇಡ ನೀನು. ತಾತ ಏನಪ್ಪ? ಹೊಸಪೇಟೆ ಡ್ಯಾಮ್ ಹೆಂಗ್ ಹೋಗ್ಬೇಕು? ಹಿಂಗ ನೆಟ್ಟಿಗೆ ಹೋಗ್ಬೇಕಪ್ಪ. ಹಿಂಗೆ ಆದ್ರೆ ಡ್ಯಾಮ್ ಒಳಗಡೆ ಹೋಗಂಗಿಲ್ಲಪ್ಪ, ಇವತ್ತಲ್ಲಿ ಬಿಡಂಗಿಲ್ಲ ಅಲ್ಲಿ. ಯಾಕ? ಇದು ಗೇಟು ಹೊಡೆದೋಗೈತಪ್ಪ ಡ್ಯಾಮ್ದು. ಡ್ಯಾಮ್ನಾಗ ಯಾರಿಗೆ ಬೀಳಲ್ಲ. ನಾಳೆ ಬರ್ರಿ, ನಾಳೆ. ಅಯ್ಯೋ ಆಯ್ತು. ಥ್ಯಾಂಕ್ ಯು. ಹೋಗಿ ಬರ್ರಪ್ಪ. ಏನೋ ಮಾಡೋದು ಇವಾಗ? ಮನೆಗೆ ಹೋಗ್ಬಿಡ ನೋಡ್ರ, ಸಾಕಿನಾ? ಏನು ಮನಿಗ್ ಹೋಗಮ್ಮ? ಮತ್ ಇನ್ನೇನ್ ಮಾಡಮ್ಮ? ಮಾಡೋದು? ಆಯ್ತಾಯ್ತು, ಹೋಗ್ರಿ ಮನಿಗ್ ಹೋಗ್ರಿ. ಓಡಿ ಮನಿಗೆ. ಹೊರಗ್ ಬಾಲಿ. ನೀವ್ ಹೋಗ್ಲಿ, ನಮ್ಮ ಅಣ್ಣ ಗಾಡಿ ತಗೊಂಡ್ಬರ್ತಾನೆ, ನಾನು ಹೋಗ್ತೀನಿ. ಆಯ್ತು, ಫೋನ್ ಪೇ ಮಾಡಿ ಹೋಗ್ ನೀನು, ನಾನು ಹೋಗ್ತೀವಿ. ಏನಣ್ಣ ಏನಾಯ್ತು ಗಾಡಿಗೆ? ಅಣ್ಣ ಅದು ಒಂಚೂರು ನಮ್ಮ ಫ್ರೆಂಡ್ ಗಾಡಿ ಸಣ್ಣದೊಂದು ಡಿವೈಡರ್ ಗುದ್ದೇನಣ್ಣ. ಏನಿಲ್ಲ, ಜಸ್ಟ್ ಅದೊಂದು ಮುಂದೆದು ಬಂಪರ್ದು ಕ್ಲಿಪ್ ಒಂದು ಹೋಗೈತೆ, ಅದೊಂಚೂರು ಟೈಟ್ ಮಾಡಿ ಕೊಟ್ಬೋಣ. ಸರಿ ಆಯ್ತಣ್ಣ. ಅಣ್ಣ ಇದೆ ನೋಡೋಣ. ಇದಾ ಮಾಡಮ್. ಏನ್ ಸೌಂಡ್ ಬರಕ್ ಕುಂತೈತಲ್ಲ? ಅಯ್ಯೋ, ಆಯಿಲ್ ಲೀಕ್ ಆಗ್ತಿದೆ ಅಲ್ಲ. ಏನೋ ಆಯಿಲ್ಲ? ಏನಣ್ಣ ಆಯಿಲ್ ಲೀಕ್ ಆಗ್ತಿದೆ? ಹೌದಾ? ಸ್ವಲ್ಪ ತಡಿ ನೋಡಮ್ಮ. ಅಣ್ಣ, ಇಂಜಿನ್ ಆಯಿಲ್ ಎಲ್ಲ ಖಾಲಿ ಆಗ್ಬಿಡುತ್ತಲ್ಲಣ್ಣ. ಖಾಲಿ ಆಗ್ಬಿಟ್ಟತ್ತ? ಏನಾಯ್ತಣ್ಣ ನೋಡೋಣ.
ಅಯ್ಯೋ ಅಣ್ಣ ನಿಜ ಹೇಳ್ರಿ ಅಣ್ಣ ಎಲ್ಲಿ ಆಕ್ಸಿಡೆಂಟ್ ಆಗೈತೆ ಅದು? ಅಣ್ಣ ಏನಿಲ್ಲ ಅಣ್ಣ, ಜಸ್ಟ್ ಒಂದು ಡಿವೈಡರ್ ಹಿಂಗ್ ಟಚ್ ಆಗತ್ತೆ ಅಷ್ಟೇ. ಏನಣ್ಣ ಜಸ್ಟ್ ಅಂತಿ ಇಂಜನ್ ಡ್ಯಾಮೇಜ್ ಆಗೈತೆ ಅದು? ಇಂಜಿನ್ ಡ್ಯಾಮೇಜಾ? ಅಣ್ಣ ಆಕ್ಸಿಡೆಂಟ್ ಆದಾಗ ಇಂಜಿನ್ ಡ್ಯಾಮೇಜ್ ಆಗಿದೆ, ಇಂಜಿನ್ ಡ್ಯಾಮೇಜ್ ಆಗಿ ಆಯಿಲ್ ಎಲ್ಲ ಲೀಕ್ ಆಗಿದೆ. ಅಣ್ಣ ಎಷ್ಟಾಗ್ಬೋದಣ್ಣ ಅದನ್ನ ಮಾಡಕ್ಕೆ? ನೋಡೋಣ ಇದ್ದಿದ್ದಂಗೆ ಹೇಳಕ್ ಕುಂತೀನಿ, ಅದಂತೂ ರಿಪೇರಿ ಮಾಡಕ್ಕೆ ವೆಲ್ಡಿಂಗ್ ಮಾಡಕ್ ಬರಂಗಿಲ್ಲ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಬೇಕು. ಪೀಸ್ ಟು ಪೀಸ್ ಚೇಂಜ್ ಮಾಡ್ಬೇಕಾ? ಎಷ್ಟಾಗುತ್ತಣ್ಣ? ಅಣ್ಣ ನೀವೆಲ್ಲ ಹೋಗಿ ಕೇಳ್ರಿ, ಶೋರೂಮ್ ಹೋದ್ರೆ 70,000 ರೂಪಾಯಿ ಆಗುತ್ತೆ. ನನ್ನ ಹತ್ರ ಒಂದು ಪೀಸ್ ಇದೆ, ಬೇಕಿದ್ರೆ ಹಾಕೊಡ್ತೀನಿ. 50,000 ರೂಪಾಯಿ 1 ರೂಪಾಯಿ ಕಡಿಮೆ ಆಗಲ್ಲ. 50,000? ಬೇಕಾದ್ರೆ ನೀವು ಒಂದ್ಸಲ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ. ಅಣ್ಣ ಅದೇನೈತೆ ಡಿಸೈಡ್ ಮಾಡ್ಕೊಂಡು ಹೇಳ್ಬಿಡ್ರಿ. ಲೋ ಹಿಂಗ್ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಏನು ಆಗಲ್ಲ, ಏನಾದ್ರು ಮಾಡೋಣ ಬನ್ನಿ. ಏನೋ ಮಾಡೋದು, ಎಲ್ಲಿಂದನ ತರೋದು 50,000 ರೂಪಾಯಿ? ನಿಮಗೇನಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಕೇಳ್ತೀರಿ ಕೊಡ್ತಾರೆ, ನಾನು ಯಾರಿಗೂ ಕೇಳಲಿ? ನಾನ್ ಹೆಂಗೋ ಕೊಡ್ಲಿ, ಇರೋ ಬರೋ ಚೈನಲ್ಲಿ ಇವನ್ಗೋಸ್ಕರ ಅಲ್ಲಿ ಕೊಡ್ಲಿಲ್ಲ ನಾನು. ಬೆಳಿಗ್ಗೆಯಿಂದ ಕಾಲೇಜ್ಗೆ ಹೋಗಿ ಆಮೇಲೆ ಡ್ಯೂಟಿ ಮಾಡ್ಕೊಂತಿದ್ದೀನಿ. ತಿಂಗಳೆಲ್ಲ ದುಡಿದ್ರೆ 10,000 ರೂಪಾಯಿ ಉಳಿಸೋದು ಕಷ್ಟ ಆಗೈತೆ. ಅದ್ರಲ್ಲಿ ಮತ್ತೆ ಇಂಥ ಖರ್ಚು ಬಂದ್ರೆ ಎಲ್ಲಿಂದ ಕೊಡ್ಲಿ ನಾನು? ಹೌದು, ನಾವೇ ಕೊಡ್ಬೇಕು, ಇವ್ನ್ ಕೊಡ್ತೇನೆ. ನಾನ್ ಯಾಕೆ ಕೊಡ್ಬೇಕು? ಓಡ್ಸಿರೋದು ಜಾಸ್ತಿ ನೀವು, ನಾನ್ ಇಷ್ಟೇನೆ ಓಡ್ಸಿರೋದು. ಇವನು ನಾನ್ ಓಡ್ಸಿರೋ ಮುಂಚೆ ಅಡ್ಡ ಬಾಯಿ ಹಾಕ್ಬಿಟ್ಟ, ಅದಕ್ಕೋಸ್ಕರ ಏನನ್ನು ಹಾಕ್ಬಿಟ್ಟ. ನಾನ್ ಗುದ್ದಿದ್ದಾಗ ಬರೀ ಕ್ಲಿಪ್ ಹೋಯ್ತು. ನೀನು ಇವನು ಏನೇನ್ ಮಾಡಿರಿ ನನಗ್ ಗೊತ್ತಿಲ್ಲ ಅದು. ನೀನ್ ಅವೆಲ್ಲ ಉದ್ರ ಮಾತ್ರ ಮಾತಾಡಕ್ ಹೋಗ್ಬೇಡ. ಅವ್ನ ಅಮ್ಮಿನ್ಗೆ ಫೋನ್ ಮಾಡಿ ಅವ್ನ 10,000 ರೂಪಾಯಿ ಹಾಕ್ಸ್ಕೋ. ಎಲ್ರ 10,000 ಹಾಕೋ. 10,000? 1 ರೂಪಾಯಿ ಕೂಡ ಹಾಕಂಗಿಲ್ಲ. ಏನಾಯ್ತು, ನಂದು ಆಮಿಂದು ಹಾಕ್ತೀನಿ ನೋಡು ಕರೆಂಟ್. ಲೇ ಹಂಗಂದ್ರೆ ಹೆಂಗಲೇ? ಕಾರ್ ಇವಾಗ ನನ್ನ ಹೆಸರು ಮಾತು ಅಂದಿರೋದು, ನನ್ನ ಹಿಡ್ಕಂತ ನಾನು ಓನರು. ನೀನು ಅವನು ಏನನ್ ಮಾಡ್ಕೋ. ಟ್ರಿಪ್ದು ರೊಕ್ಕನ ಏನೈತೆ ನಂದು ಆಮಿಂದು ಹಾಕ್ತೀನಿ ನೋಡು, ಏನನ್ ಮಾಡ್ಕೋ. ಲೇ ನನಗೆ ಇವಾಗ 10,000 ಕೊಡಕ್ ಆಗಲ್ಲ ಕಣೋ. ಟ್ರಿಪ್ ಅಮೌಂಟ್ ಏನಿದೆ ಅದು ನಾನು ಹಾಕ್ತೀನಿ ನೋಡು. ನೀವ್ ಇಂಥ ಬುದ್ಧಿ ಇಟ್ಕೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. 10,000 ರೂಪಾಯಿ ಕೊಡ್ಬೇಕಂತ ಇವ್ರಿಗೆ. ಸಿಗ್ರೋ ನನ್ ಮಕ್ಳ ಐತೆ ನಿಮ್ಗೆ ಇನ್ನೊಂದ್ಸತಿ. ಲೋ ಗಣೇಶ, ಈ ನನ್ ಮಕ್ಳು ಹಂಗೆ ಬಿಟ್ಟು ಹೋಗ್ತಿದಾರ ನಮ್ನ. ಲೋ ಗಣೇಶ, ಲೋ ಗಣೇಶ, ಲೋ ನೀನ್ ಯಾಕೆ ಆಳ್ತಿದ್ಯಾ ನನ್ ಮಕ್ಳಿಗೋಸ್ಕರ? ಏನಿಲ್ಲ ಬಿಡು, ಟ್ರಿಪ್ಗೆ ಬರೋದು ತಪ್ಪಾಯ್ತು ನಮ್ದು. ಸುಮ್ಮನೆ ಅದ್ಯಾಕೆ ಕತ್ತೆ ಥರ ಕೆಲಸ ಮಾಡ್ಕೊಂಡಿರ್ಬೋದಿತ್ತು. ಇಲ್ಲಿ ಬಂದು ಬೇಡ ಬೇಡ ಅಂದ್ರು ಕೂಡ ಇಲ್ಲಿ ತಗ್ಲಾಕ್ ಬಿಟ್ರು. ನಾನು ಏನ್ ಮಾಡೋದು? ಲೋ ಗಣೇಶ, ನೀನ್ ಈ ತರ ಅಳಕ್ ಹೋಗ್ಬೇಡ ಕಣೋ. ನನ್ ಮಕ್ಕಳ ಹೂ ಅಂತ ಹೇಳು, ನಾನು ಒದ್ದು ಕರ್ಕೊಂಡ್ ಬರ್ತೀನಿ ಇಲ್ಲಿ ಬೇಕಾದ್ರೆ ರಿಪೇರಿ ಮಾಡ್ಸಕ್ಕೆ. ಬೇಡ ಬೇಡ, ಇವಾಗ ಒಂದು ಪ್ರಾಬ್ಲಮ್ ಆಗದೀವಿ, ಇದನ್ನ ಕ್ಲಿಯರ್ ಮಾಡ್ಬೇಕು ಫಸ್ಟ್. ಮತ್ತಿನ್ನ ಹೊಸ ಪ್ರಾಬ್ಲಮ್ ಮಾಡೋದು ಬೇಡ. ಏನೋ ಮಾಡೋದು ಇವಾಗ. ಅಣ್ಣ ಫೋನ್ ಮಾಡ್ಬಿಟ್ಟ ಕಾರನ್ನ. ಅಣ್ಣ ಯಾಕಪ್ಪ ಟೈಮ್ ಆತಿನ ಕಾರ್ ಬಂದಿಲ್ಲ? ಅಣ್ಣ ಆಯ್ತಣ್ಣ, ಬರ್ತಿದ್ವಣ್ಣ, ಇಲ್ಲೇ ದಾರಾಗಿದ್ದೀವಿ, ಬರ್ತಿದ್ವಣ್ಣ. ಯಾಕೆ ಮೆಲ್ಕ್ ಮಾತಾಡಕತಿ? ಕಾರಿಗೆ ಏನಾಯ್ತು? ಏನಾಯ್ತು? ಏನಿಲ್ಲ ಅಣ್ಣ, ಎಲ್ಲ ನಾರ್ಮಲ್ ಬರ್ತಿದ್ವಣ್ಣ, ಒಂದು 5 ಮಿನಿಟ್ಸ್ ಬರ್ತಿದ್ವಣ್ಣ. ಜಲ್ದಿ ಬಾ, ಕಾರಿಗೆ ಏನಾದ್ರೂ ಗೊತ್ತಲ್ಲ ನನ್ನ ಬಗ್ಗೆ. ಹ್ಞೂ ಅಣ್ಣ, ಗೊತ್ತಣ್ಣ, ಬರ್ತೀವಣ್ಣ. ನೋಡು, ಕಾರ್ ಓನರ್ ಕೂಡ ಫೋನ್ ಮಾಡ್ಬಿಟ್ಟ, ಏನೋ ಮಾಡೋದೀಗ? ಲೋ ಗಣೇಶ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ಇಂಜಿನ್ ಅಲ್ಲ ಅಂತ ಪ್ರಾಬ್ಲಮ್ ಆಗಿದ್ದು, ಇಂಜಿನ್ ಬಿಟ್ಟು ಬಂಪರ್ ಅಂತ ರೆಡಿ ಮಾಡ್ಸೋಣ, ಅವ್ರು ನೋಡಕ್ ಚೆನ್ನಾಗಿ ಕಾಣುತ್ತೆ. ಹಂಗೇನಾದ್ರು ಕೊಟ್ರೆ ಅದಕ್ಕಿಂತ ಬೆಟ್ರು ಅಣ್ಣ. ಹಿಂಗಾಯ್ತಣ್ಣ, ತಪ್ಪಾಯ್ತು ಅಂತೇಳಿ ಅವ್ನ ಮುಂದೆ ಕೈ ಕಟ್ಕೊಂಡು ನಿಂದ್ರದೆ ಬೆಟ್ರು. ನಾವೇನಾದ್ರೂ ಹಂಗೆ ಕೊಟ್ಟು ಅದಾದ್ಮೇಲೆ ಅವ್ನಿಗೆ ಗೊತ್ತಾಯ್ತು ಇಂಜಿನ್ ಡ್ಯಾಮೇಜ್ ಆಗಿದೆ ಅಂತ, ನಾವು ಅಮೆರಿಕದಲ್ಲಿದ್ರು ಕೂಡ ಅವ್ನ ನಮ್ಮನ್ನ ಕರ್ಕೊಂಬಂದು ಹೊಡಿತಾನೆ. ಇವೆಲ್ಲ ಮಾಡೋದು ಬೇಡ. ಏನೋ ಮಾಡೋದು ಇವಾಗ. ಐಡಿಯಾ, ಕಾರ್ಗೆ ಇನ್ಶೂರೆನ್ಸ್ ಇರುತ್ತಲ್ಲ, ಆ ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಮಾಡಿ ರಿಪೇರಿ ಮಾಡ್ತಾರೇನೋ. ಇನ್ನು ಬೇಕಾದ್ರೆ ಇನ್ನೂ ಒನ್ ಡೇ ಎಕ್ಸ್ಟ್ರಾ ತಗತ್ತೀವಿ ಅಂತೇಳಿ ಎಕ್ಸ್ಟ್ರಾ ರೆಂಟ್ ಕೊಟ್ರೆ ಆಯ್ತು. ಸರಿ ಆಯ್ತು, ಹಂಗಾದ್ರೆ ಮೆಕ್ಯಾನಿಕ್ ಹತ್ರ ಮಾಡ್ಸೋಣ ಬಾ. ಅಣ್ಣ ಹೇಳಣ್ಣ, ಇದು ನಿಮ್ಮಲ್ಲಿ ಇನ್ಶೂರೆನ್ಸ್ ಇರುತ್ತಣ್ಣ ಕಾರಿಗೆ, ಅದು ಕ್ಲೈಮ್ ಮಾಡ್ತೀರಣ್ಣ? ಹ್ಞೂ ಅಣ್ಣ, ಕ್ಲೇಮ್ ಮಾಡ್ತೀವಿ. ಕಾರಿಗೆ ಇನ್ಶೂರೆನ್ಸ್ ಇದ್ರೆ ಬರುತ್ತಣ್ಣ. ಮಾಡ್ತೀರಾ? ಮಾಡ್ಬಿಡೋಣ ಕಾರಿಗೆ. ಮತ್ತೆ ಆಯ್ತಣ್ಣ, ಮಾಡ್ತೀವಿ. ಯಾರ ಹೆಸರು ಮೇಲೆ ಇನ್ಶೂರೆನ್ಸ್ ಇದೆ ಅಲ್ಲ ಅವ್ರನ್ನ ಕರ್ಕೊಂಬನ್ನಿ, ಅವ್ರಿದ್ರೆ ಕ್ಲೇಮ್ ಮಾಡಿ ಕೊಟ್ಬಿಡ್ತೀವಿ. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಪ್ರೊಸೆಸ್. ಇನ್ಶೂರೆನ್ಸ್ ಯಾರ ಹೆಸರು ಮೇಲೆ ಇದೆ ಅವ್ರು ಬರ್ಬೇಕಾ? ಒಂದು 5 ನಿಮಿಷ ಆಗುತ್ತೆ ಅದು ಮಾಡೋಕ್ ಪ್ರೊಸೆಸ್. 2 ಡೇಸ್ ಆದ್ಮೇಲೆ ಕ್ಲೇಮ್ ಆಗ್ಬಿಡುತ್ತೆ. 2-3 ಡೇಸ್ ಯಾಕಣ್ಣ?
ಅಣ್ಣ ಕ್ಯಾಶ್ ಕೊಡ್ರಿ ಅಣ್ಣ, ಒಂದೇ ದಿನದಲ್ಲಿ ರಿಪೇರಿ ಮಾಡ್ಕೊಟ್ಬಿಡ್ತೀನಿ. ಕ್ಲೇಮ್ ಮಾಡ್ಬೇಕಂದ್ರೆ 2 days ಕಂಪಲ್ಸರಿ ಆಗುತ್ತೆ. ಸರಿ ಅಣ್ಣ, ಆಯ್ತು, ಕರ್ಕೊಂಬರ್ತೀನಿ ಅವ್ರನ್ನ. ಹ್ಞೂ ಆಯ್ತಣ್ಣ. ಏನೋ ಮಾಡೋದು. ಏನಿಲ್ಲ, ಆ್ಯಂಡಿಗೆ ಫೋನ್ ಮಾಡಿ ಹಿಂಗೆ ಆಯ್ತು ಅಂತೇಳಿ ಸಾರಿ ಅಂತ ಕೇಳ್ಬಿಡಮ್ಮ. ಸರಿ ಆಯ್ತು ಮಾಡು. ಹಲೋ ಅಣ್ಣ. ಅಣ್ಣ ಸಾರಿ ಅಣ್ಣ. ಯಾಕೋ ತಮ್ಮ ಸಾರಿ? ಅಣ್ಣ ಅದೇನಿಲ್ಲ ಅಣ್ಣ, ನಮ್ಮ ಫ್ರೆಂಡು ಒಂಚೂರು ಕಾರ್ ಡ್ರೈವ್ ಮಾಡ್ತೀನಿ ಅಂತೇಳಿ ಚಿಕ್ಕದೊಂದು ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾನೆ ಅಣ್ಣ. ಏನು ಪ್ರಾಬ್ಲಮ್ ಇಲ್ಲ ಅಣ್ಣ, ಇಲ್ಲೇ ಮೆಕ್ಯಾನಿಕ್ ಹತ್ರ ಬಂದಿದೀವಿ ಅಣ್ಣ. ಮೆಕ್ಯಾನಿಕ್ ಹೇಳಿದಾರೆ ಅಣ್ಣ, ಅದು ಇನ್ಶೂರೆನ್ಸ್ ಆಯ್ತಲ್ಲ ಅಣ್ಣ ಕಾರಿಗೆ, ಇದು ಕ್ಲೈಮ್ ಮಾಡಿದ್ರೆ ರಿಪೇರಿ ಆಗ್ಬಿಡುತ್ತೆ ಅಂತ ಅಣ್ಣ. ನಾನೇ ಇಲ್ಲಿ ಹತ್ರ ಇದ್ದು 2 ದಿನ ಆಗ್ಲಿ 3 ದಿನ ಆಗ್ಲಿ ಕಾರ್ ರಿಪೇರಿ ಮಾಡಿಸಿ ಅದು ಎಷ್ಟೋ ದಿನ ಏನಾಗುತ್ತೆ ಅದು ರೆಂಟನ್ನು ಸೇರಿಸಿ ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ ನೀನೊಂದು ಅದು 5 minutes ಒಂದು ಬಂದು ಹೋಗೋಣ ಸಾಕು, ಅದೊಂದು ವೆರಿಫೈ ಮಾಡ್ತಾರೆ ಅಂತಿಲ್ಲೇನು? ಏಯ್, ಇನ್ಸೂರೆನ್ಸಲ್ಲಿ ಕ್ಲೈಮ್ ಮಾಡ್ಕೊಂಡ್ರೆ ಗಾಡಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಒಂದು ಕೆಲಸ ಮಾಡು, 3 ಲಕ್ಷ ರೂಪಾಯಿ ಅಮೌಂಟ್ ಕೊಡು, ಗಾಡಿ ನೀನೇ ಇಟ್ಕೋ. ಇನ್ಸೂರೆನ್ಸ್ ಆದ್ರೂ ಮಾಡ್ಕೋ, ಏನಾದ್ರೂ ಮಾಡ್ಕೋ. ಅಣ್ಣ 3 ಲಕ್ಷ ನಾನು ಎಲ್ಲಿಂದನ ತರ್ಲಿ ಅಣ್ಣ? ಏನಣ್ಣ ಸಾರಿ ಅಣ್ಣ. ಚಳ್ ಚಪಾತ್ ನನ್ನ ಮಗನೇ, ಅಲ್ಲಿಗೆ ಬಂದ್ರೆ ನಿನ್ನ ತುಂಡು ಮಾಡಿ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ನೋಡು, ನಿನಗೆ 2 ಆಪ್ಷನ್ ಕೊಡ್ತೀನಿ. ಗಾಡಿ ಹೆಂಗಿದ್ದು ಹಂಗೆ ರಿಪೇರ್ ಮಾಡಿಸಿ ಕೊಡ್ಬೇಕು, ಇಲ್ಲಾಂದ್ರೆ 3 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟು ಗಾಡಿ ತಗೊಂಡೋಗು. ಅದು ಬಿಟ್ಟು ಇನ್ಸೂರೆನ್ಸ್ ಅವು ಇವು ಕತೆ ಹೇಳಿದ್ರೆ ನೋಡ್ಕೋ, ಆಮೇಲೆ ಇಡೋ ಫೋನು. ಈ ಕಥೆಯ ಮುಖ್ಯ ಉದ್ದೇಶ ಸಹವಾಸ. ಹೌದು, ಜೀವನದಲ್ಲಿ ಒಬ್ಬ ವ್ಯಕ್ತಿ ಉದ್ಧಾರ ಆಗೋಕೆ ಹಾಳಾಗೋಕೆ ಮುಖ್ಯ ಪಾತ್ರ ವಹಿಸುವುದು ಅವನ ಸಹವಾಸಗಳು. ಸಹವಾಸ ಸರಿಯಿಲ್ಲದ ಕಾರಣ ಗಣೇಶನಿಗೆ ಏನಾಯಿತು ಅಂತ ಈ ಕಿರುಚಿತ್ರದಲ್ಲಿ ತೋರಿಸಿದ್ದೇವೆ. ಸಹವಾಸ ಸರಿ ಇದ್ದರೆ ಏನಾಗುತ್ತೆ ಅನ್ನೋದು ನೀವು ಒಳ್ಳೆಯ ಸಹವಾಸ ಮಾಡಿ ನಮಗೆ ತೋರಿಸಿ. ನಾನು ಹಾಗೂ ನಮ್ಮ ತಂಡ ನಮ್ಮ ಜೀವನದಲ್ಲಿರುವ ಬಹುದೊಡ್ಡ ಗುರಿಗಳನ್ನು ಸಾಧಿಸಲು ಹೊರಟಿರುವ ದಾರಿಯಲ್ಲಿ ಮಾಡಿದ ಒಂದು ಸಣ್ಣ ಪ್ರಯತ್ನವೇ ಈ ಕಿರುಚಿತ್ರ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.